ಸಂದರ್ಭದಲ್ಲಿ ಹೋಗಿ ನಾನು ಇನ್ನೂ ಬಾಗ್ಲಿಗೆ ಹೋದೆ. ಅವ್ರ ಬಾಗ್ಲಿಗೆ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ದೇವೇಗೌಡರ ಬಾಗಿಲ ಹತ್ರಕ್ಕೆ ಬಂದು ಆಹ್ವಾನಿಸಿದ್ರಲ್ಲ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯನಾ ಈ ದೇಶದ ದೊರೆ? ಬಹುಶಃ ಒಳಗೆ ಹೋದಂತ ಸಂದರ್ಭ ಬಹುಶಃ ಅವನ್ನೆಲ್ಲ ನೀವು ಸಾಮಾನ್ಯವಾಗಿ ವಿಡಿಯೋಗಳಲ್ಲಿ ನೀವೆಲ್ಲರೂ ಕೂಡ ಎಲ್ಲ ಕಡೆ ತಿಳಿಸಿದ್ದೀರಿ. ಬಹುಶಃ ಒಳಗೆ ಹೋದೋ ದೊಡ್ಡವ್ರು ನಿಂತ್ಕೊಳಕ್ ನೋಡಿದ್ರು, ಅವ್ರನ್ನ ನಿಲ್ಸಕ್ ಬಿಡ್ಲಿಲ್ಲ. ನೀವು ಕೂತ್ಕೋಬೇಕು, ನಿಮ್ಮಿಂದೆ ನಾನು ಇರ್ತೀವಿ ಅಂತ ರೇವಣ್ಣವ್ರನ್ನ, ಕುಮಾರಣ್ಣ, ನಮ್ಮೆಲ್ಲರನ್ನು ಕೂಡ ನಿಲ್ಲಿಸ್ಕೊಂಡು ಒಂದು ಫೋಟೋ ಪಡ್ಕೊಳ್ಳುವಂತ ಅವಕಾಶ ಸಿಕ್ಕಿದ್ದು ಕೂಡ ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸಿ, ಅದು ದೇವೇಗೌಡರು ಸಾಹೇಬರಿಂದ ಆಯ್ತಲ್ಲ ಅನ್ನೋದು ನಮ್ಮ ಒಂದು ವಿಶೇಷ. ಅವ್ರು ಇಟ್ಟಿರೋ ದೇಶದಲ್ಲಿ, ರಾಷ್ಟ್ರದಲ್ಲಿ. ಏಕೆಂದ್ರೆ ಇವತ್ತು ರೈಲ್ವೆ ಸಚಿವರಿಗೆ ದೂರವಾಣಿ ಮಾಡಿದ್ರು ಮೊನ್ನೆ ಹೋದಾಗ. ನಮ್ಮ ಜಿಲ್ಲೆಯ ರೈಲ್ವೆ ಯೋಜನೆಗಳ ಬಗ್ಗೆ ಮಾತಾಡಬೇಕು ಅನ್ನೋ ದೃಷ್ಟಿಯಲ್ಲಿ ರೇವಣ್ಣ ಸಾಹೇಬರು ಹೋದಾಗ ಕೇವಲ ಅರ್ಧ ಗಂಟೆನಲ್ಲಿ ರಾಷ್ಟ್ರ ಮಟ್ಟದ ಉನ್ನತ ಮಟ್ಟದ ಅಧಿಕಾರಿಗಳ ಮನೆ ಹತ್ರಕ್ಕೆ ಬಂದು ಸಾಹೇಬ್ರ ಹತ್ರ ಚರ್ಚೆ ಮಾಡಿದ್ರು ಬಂಧುಗಳೇ. ಶೋಭಾ ಮೇಡಮ್ ಅವ್ರಿಗೆ ಒಂದು ನಿಮಿಷ ಮೇಡಮ್ ಎಲ್ಲಿದೆಯಮ್ಮ ಅಂತ ಅಂದ್ರು. ಶೋಭಾ ಮೇಡಮ್ ಅವ್ರಿಗೆ ಅರ್ಧ ಗಂಟೆಗೆ ಮನೆ ಹತ್ರ ಬಂದು ಕೊಬ್ಬರಿ ಬಗ್ಗೆ, ರೈತರ ಬಗ್ಗೆ ಚರ್ಚೆ ಮಾಡುವಂತ ಸಂದರ್ಭ. ಇವತ್ತು ದೇವೇಗೌಡರಿಗೆ ದೇವೇಗೌಡ್ರೆ ಈ ರಾಷ್ಟ್ರದಲ್ಲಿ ಸಾಟಿ ಇರ್ತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ, ನೆಚ್ಚಿ ಹೇಳಲಿಕ್ಕೆ ಹೋಗಲ್ಲ ಬಂಧುಗಳೇ. ಏಕೆಂದ್ರೆ ದೇವೇಗೌಡರ ಮಾತು, ದೇವೇಗೌಡರ ವಾಕ್ಯಕ್ಕೆ ದೆಹಲಿನಲ್ಲಿ ಎಲ್ಲ ಕಚೇರಿಗಳು ಕೂಡ ಬಾಗಿಲು ಓಪನ್ ಆಗ್ತಾವ ಬಂಧುಗಳೇ. ಇವತ್ತು ನಿತಿನ್ ಗಡ್ಕರಿ ಅವರು, ಬಹುಶಃ ಅಮಿತ್ ಶಾ ಅವರು ಇರ್ಬೋದು, ಇವತ್ತು ಜಿಲ್ಲೆ ಯೋಜನೆಗಳು, ಇವತ್ತು ಏನಾದ್ರು ಈ ಜಿಲ್ಲೆ ಇವತ್ತು ವ್ಯವಸ್ಥೆ ಇಷ್ಟು ಮಟ್ಟಿಗೆ ಅಭಿವೃದ್ಧಿ ಆಗಿದೆ ಅಂದ್ರೆ ಅದರಿಂದ ದೇವೇಗೌಡರ ಶಕ್ತಿ ಇದೆ ಬಂಧುಗಳೇ. ಲೋಕೋಪಯೋಗಿ ಸಚಿವರಾದಂದಿನಿಂದ ದೇಶದ ಪ್ರಧಾನಿಗಳ ತನಕ ಅವರ ಅಧಿಕಾರವನ್ನ ನಡೆಸಿ ಈ ಜಿಲ್ಲೆಗೆ, ರಾಜ್ಯಕ್ಕೆ, ರಾಷ್ಟ್ರಕ್ಕೆ ತನ್ನದೇ ಆದಂತ ದೊಡ್ಡ ಗೌರವವನ್ನ ಕೊಟ್ಟಿದ್ದಾರೆ. ಬಹುಶಃ ದೇವೇಗೌಡರ ಶಕ್ತಿ, ದೇವೇಗೌಡರು ಸೂಚನೆ ಮಾಡತಕ್ಕಂತ ವ್ಯಕ್ತಿ ಸಂಸತ್ಗೆ ಹೋದ್ರೆ ಈ ಜಿಲ್ಲೆ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಸರ್ವಾಂಗೀಣವಾದಂತ ಅಭಿವೃದ್ಧಿ ಅನ್ನುವಂತಕ್ಕಂಥದ್ದಕ್ಕೆ ಆದ್ಯತೆ ಇದೆ. ಬಹುಶಃ ರೇವಣ್ಣ ಸಾಹೇಬರಿಗೆ ಇನ್ನೊಂದು ಜಿಲ್ಲೆ ಬಗ್ಗೆ ಒಂದು ಕಾನ್ಸೆಪ್ಟ್ ಇದೆ. IIT-ನ ಏನಾದ್ರೂ ಮಾಡಿಸ್ಲೇಬೇಕು ಅಂತ ಸಂಕಲ್ಪವನ್ನು ತೊಟ್ಟಿದ್ದಾರೆ. ಈಗಾಗಲೇ ದೇವೇಗೌಡರಿಂದ ಆಗಿದೆ ಅನ್ನೋದು ನಿಮ್ಗೆಲ್ಲ ತಿಳಿದಿರುವಂತ ವಿಚಾರ. ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ಬಂಧುಗಳೇ. ಇವತ್ತು ದೇಶದಲ್ಲಿ ಇವತ್ತು ಯಾವ ರೀತಿ ಮೈತ್ರಿ ಆಗ್ಬೇಕು ಅನ್ನೋದು ಯಾವ ಕಾರಣದಿಂದ ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ. ನಮ್ಮ ಸರ್ಕಾರ ಇದ್ದಿದ್ದು 14 ತಿಂಗಳು. ಏನಕ್ಕೋಸ್ಕರ ಯಾರು ಸರ್ಕಾರವನ್ನು ತೆಗೆದ್ರು ಅನ್ನೋದು ಕೂಡ ನಿಮ್ಗೆಲ್ಲ ಗೊತ್ತಿರೋಂಥ ವಿಚಾರ. ಇವತ್ತು ಈ ರಾಷ್ಟ್ರದಲ್ಲಿ ಈ ಒಂದು ಸರ್ಕಾರ, ಇವತ್ತು ಮೋದಿಯವರ ನಾಯಕತ್ವ ಇವತ್ತು ದೇಶಕ್ಕೆ ಬೇಕಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಸರ್ವಾಂಗೀಣವಾದಂಥ ಅಭಿವೃದ್ಧಿ ಆಗ್ಬೇಕಾದ್ರೆ, ದೇಶ ಸರ್ವಾಂಗೀಣವಾದಂಥ ಎಲ್ಲ ರಂಗಗಳಲ್ಲೂ ಕೂಡ ಅಭಿವೃದ್ಧಿ ಆಗಬೇಕಾದ್ರೆ ಅವರ ನಾಯಕತ್ವ ಬೇಕಾಗಿದೆ ಅಂತಕ್ಕಂಥ ದೃಷ್ಟಿನಲ್ಲಿ, ದೇಶದ ಅಭಿವೃದ್ಧಿ ದೃಷ್ಟಿನಲ್ಲಿ ಪೂಜ್ಯ ದೇವೇಗೌಡ ಒಂದು ತೀರ್ಮಾನವನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ಕೂಡ ಸ್ವಾಗತಾರ್ಹವಾದಂಥ ವಿಚಾರ ಎಂಬತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.